ತನಿಖೆಯನ್ನ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಯಾವ ಆಧಾರದಲ್ಲಿ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇದು ಮರು ತನಿಖೆ ಅಂತ ನಾನು ಹೇಳಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಮರು ತನಿಖೆ ಅಂತ ಹೇಳಲ್ಲ ಅಂದಿದ್ದಾರೆ. ಅಂದ್ರೆ ಎಸ್ಐಟಿ ಆರಂಭದಿಂದ ತನಿಖೆಯನ್ನ ಮಾಡುತ್ತಾ ಅಥವಾ ಯಾವ ವಿಚಾರದ ಬಗ್ಗೆ ತನಿಖೆ ಮಾಡುತ್ತೆ? ಈಗಾಗಲೇ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರದಲ್ಲಿ ಈಗ ಎಸ್ಐಟಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ. ಮಾಹಿತಿ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾವ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ತನಿಖೆ ಅನ್ನೋದು ಗೊತ್ತಿಲ್ಲ ಅಂದಿದ್ದಾರೆ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ಅವರನ್ನ ಕೇಳ್ಕೊಂಡೆ ನಾವು ಹೇಳಬೇಕಾಗ್ತದೆ. ಅದು ನಾವು ಈಗಲೇ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಒಂದ್ ವೇಳೆ ಇಲ್ಲದೆ ಇದ್ರೂ ಕೂಡ ಲಿಂಕ್ ಇರ್ತಾವಲ್ಲ, ಲಿಂಕ್ಗಳು ಯಾವುದೋ ಬಂದಾಗ ಅದನ್ನ ವಿಚಾರ ಮಾಡದೆ ಹೋದ್ರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ. ಅಲ್ಲಲ್ಲ, ಅದನ್ನ ಹೋಗಿ ಅವರು ತನಿಖೆ ಮಾಡ್ತಾ ಇಲ್ಲ. ಅವರು ಕ್ರಾಸ್ ರೆಫರೆನ್ಸ್ ಅಲ್ಲಿ ಯಾವ ಮಾಹಿತಿಯನ್ನ ಈಗೇನ್ ತನಿಖೆ ಮಾಡ್ತಾ ಇರುವಾಗ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ. ಅದರದ್ದು ಎಕ್ಸಾಮಿನ್ ಮಾಡಬೇಕಲ್ಲ. ಇಲ್ಲ ಬಿಡದೆ ಇದ್ರೆ ಅದು ಬಿಟ್ಬಿಟ್ರು ಅಂತ ಹೇಳ್ತಾರೆ. ಸೌಜನ್ಯ ಪ್ರಕರಣದ ಮರು ತನಿಖೆ ಅಲ್ವಾ ಇದು? ಮರು ತನಿಖೆ ಅಂತ ನಾ ಹೇಳಕ್ ಹೋಗೋದಿಲ್ಲ. ಆದ್ರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕ್ ಇಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗತ್ತೆ ನಮ್ಗೆ. ಈಗಲೇ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ತನಿಖೆಯನ್ನ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಯಾವ ಆಧಾರದಲ್ಲಿ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇದು ಮರು ತನಿಖೆ ಅಂತ ನಾನು ಹೇಳಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಮರು ತನಿಖೆ ಅಂತ ಹೇಳಲ್ಲ ಅಂದಿದ್ದಾರೆ. ಅಂದ್ರೆ ಎಸ್ಐಟಿ ಆರಂಭದಿಂದ ತನಿಖೆಯನ್ನ ಮಾಡುತ್ತಾ ಅಥವಾ ಯಾವ ವಿಚಾರದ ಬಗ್ಗೆ ತನಿಖೆ ಮಾಡುತ್ತೆ? ಈಗಾಗಲೇ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರದಲ್ಲಿ ಈಗ ಎಸ್ಐಟಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ. ಮಾಹಿತಿ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾವ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ತನಿಖೆ ಅನ್ನೋದು ಗೊತ್ತಿಲ್ಲ ಅಂದಿದ್ದಾರೆ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ಅವರನ್ನ ಕೇಳ್ಕೊಂಡೆ ನಾವು ಹೇಳಬೇಕಾಗ್ತದೆ. ಅದು ನಾವು ಈಗಲೇ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಟರ್ಮ್ಸ್ ಆಫ್ ರೆಫರೆನ್ಸ್ ಅಲ್ಲಿ ಒಂದ್ ವೇಳೆ ಇಲ್ಲದೆ ಇದ್ರೂ ಕೂಡ ಲಿಂಕ್ ಇರ್ತಾವಲ್ಲ, ಲಿಂಕ್ಗಳು ಯಾವುದೋ ಬಂದಾಗ ಅದನ್ನ ವಿಚಾರ ಮಾಡದೆ ಹೋದ್ರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ. ಅಲ್ಲಲ್ಲ, ಅದನ್ನ ಹೋಗಿ ಅವರು ತನಿಖೆ ಮಾಡ್ತಾ ಇಲ್ಲ. ಅವರು ಕ್ರಾಸ್ ರೆಫರೆನ್ಸ್ ಅಲ್ಲಿ ಯಾವ ಮಾಹಿತಿಯನ್ನ ಈಗೇನ್ ತನಿಖೆ ಮಾಡ್ತಾ ಇರುವಾಗ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ. ಅದರದ್ದು ಎಕ್ಸಾಮಿನ್ ಮಾಡಬೇಕಲ್ಲ. ಇಲ್ಲ ಬಿಡದೆ ಇದ್ರೆ ಅದು ಬಿಟ್ಬಿಟ್ರು ಅಂತ ಹೇಳ್ತಾರೆ. ಸೌಜನ್ಯ ಪ್ರಕರಣದ ಮರು ತನಿಖೆ ಅಲ್ವಾ ಇದು? ಮರು ತನಿಖೆ ಅಂತ ನಾ ಹೇಳಕ್ ಹೋಗೋದಿಲ್ಲ. ಆದ್ರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕ್ ಇಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗತ್ತೆ ನಮ್ಗೆ. ಈಗಲೇ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು.
ಅದನ್ನ ತನಿಖೆಯನ್ನ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಯಾವ ಆಧಾರದಲ್ಲಿ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇದು ಮರು ತನಿಖೆ ಅಂತ ನಾನು ಹೇಳಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಮರು ತನಿಖೆ ಅಂತ ಹೇಳಲ್ಲ ಅಂದಿದ್ದಾರೆ. ಅಂದ್ರೆ ಎಸ್ಐಟಿ ಆರಂಭದಿಂದ ತನಿಖೆಯನ್ನ ಮಾಡುತ್ತಾ ಅಥವಾ ಯಾವ ವಿಚಾರದ ಬಗ್ಗೆ ತನಿಖೆ ಮಾಡುತ್ತೆ? ಈಗಾಗಲೇ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರದಲ್ಲಿ ಈಗ ಎಸ್ಐಟಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ. ಮಾಹಿತಿ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾವ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ತನಿಖೆ ಅನ್ನೋದು ಗೊತ್ತಿಲ್ಲ ಅಂದಿದ್ದಾರೆ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರನ್ನ ಕೇಳ್ಕೊಂಡೆ ನಾವು ಹೇಳಬೇಕಾಗ್ತದೆ. ಅದು ನಾವು ಈಗಲೇ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೆ ಇರೋದು ಹೇಗೆ? ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಒಂದು ವೇಳೆ ಇಲ್ಲದೆ ಇದ್ರೂ ಕೂಡ ಲಿಂಕ್ ಇರ್ತಾವಲ್ಲ, ಲಿಂಕ್ಗಳು ಯಾವುದೋ ಬಂದಾಗ ಅದನ್ನ ವಿಚಾರ ಮಾಡದೆ ಹೋದ್ರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ. ಅಲ್ಲಲ್ಲ, ಅದನ್ನ ಹೋಗಿ ಅವರು ತನಿಖೆ ಮಾಡ್ತಾ ಇಲ್ಲ. ಅವರು ಕ್ರಾಸ್ ರೆಫರೆನ್ಸ್ ಅಲ್ಲಿ ಯಾವ ಮಾಹಿತಿಯನ್ನ ಈಗೇನ್ ತನಿಖೆ ಮಾಡ್ತಾ ಇರುವಾಗ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ. ಅದರದ್ದು ಎಕ್ಸಾಮಿನ್ ಮಾಡಬೇಕಲ್ಲ. ಇಲ್ಲ ಬಿಡದೆ ಇದ್ರೆ ಅದು ಬಿಟ್ಬಿಟ್ರು ಅಂತ ಹೇಳ್ತಾರೆ. ಸೌಜನ್ಯ ಪ್ರಕರಣದ ಮರು ತನಿಖೆ ಅಲ್ವಾ ಇದು? ಮರು ತನಿಖೆ ಅಂತ ನಾ ಹೇಳಕ್ ಹೋಗೋದಿಲ್ಲ. ಆದ್ರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕ್ ಇಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗತ್ತೆ ನಮ್ಗೆ. ಈಗಲೇ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ತನಿಖೆಯನ್ನ ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಯಾವ ಆಧಾರದಲ್ಲಿ ಮಾಡ್ತಾ ಇದ್ದಾರೋ ನನಗೆ ಗೊತ್ತಿಲ್ಲ. ಇದು ಮರು ತನಿಖೆ ಅಂತ ನಾನು ಹೇಳಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಮರು ತನಿಖೆ ಅಂತ ಹೇಳಲ್ಲ ಅಂದಿದ್ದಾರೆ. ಅಂದ್ರೆ ಎಸ್ಐಟಿ ಆರಂಭದಿಂದ ತನಿಖೆಯನ್ನ ಮಾಡುತ್ತಾ ಅಥವಾ ಯಾವ ವಿಚಾರದ ಬಗ್ಗೆ ತನಿಖೆ ಮಾಡುತ್ತೆ? ಈಗಾಗಲೇ ಸೌಜನ್ಯ ತಾಯಿ ಕುಸುಮಾವತಿ ದೂರನ್ನ ಕೊಟ್ಟಿದ್ದಾರೆ. ದೂರು ಕೊಟ್ಟ ನಂತರದಲ್ಲಿ ಈಗ ಎಸ್ಐಟಿ ತನಿಖೆಯನ್ನ ಕೈಗೆತ್ತಿಕೊಂಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೂಡ ಮಾತಾಡಿದ್ದಾರೆ. ಮಾಹಿತಿ ಸಿಕ್ಕಿದೆ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಯಾವ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ತನಿಖೆ ಅನ್ನೋದು ಗೊತ್ತಿಲ್ಲ ಅಂದಿದ್ದಾರೆ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಅದನ್ನ ಅವ್ರ ಹತ್ರ ಚರ್ಚೆ ಮಾಡಿ ಅವ್ರನ್ನ ಕೇಳ್ಕೊಂಡೆ ನಾವು ಹೇಳಬೇಕಾಗ್ತದೆ. ಅದು ನಾವು ಈಗಲೇ ಬಹಿರಂಗ ಪಡಿಸೋದಕ್ಕಾಗೋದಿಲ್ಲ. ಟರ್ಮ್ಸ್ ಆಫ್ ರೆಫರೆನ್ಸ್ ಇಲ್ಲದೆ ಇರೋದು ಹೇಗೆ? ಈ ಟರ್ಮ್ಸ್ ಆಫ್ ರೆಫರೆನ್ಸ್ ಒಂದು ವೇಳೆ ಇಲ್ಲದೆ ಇದ್ರೂ ಕೂಡ ಲಿಂಕ್ ಇರ್ತಾವಲ್ಲ, ಲಿಂಕ್ಗಳು ಯಾವುದೋ ಬಂದಾಗ ಅದನ್ನ ವಿಚಾರ ಮಾಡದೆ ಹೋದ್ರೆ ಆ ತನಿಖೆಗೆ ಪೂರ್ಣ ಆಗಲ್ವಲ್ಲ. ಅಲ್ಲಲ್ಲ, ಅದನ್ನ ಹೋಗಿ ಅವರು ತನಿಖೆ ಮಾಡ್ತಾ ಇಲ್ಲ. ಅವರು ಕ್ರಾಸ್ ರೆಫರೆನ್ಸ್ ಅಲ್ಲಿ ಯಾವ ಮಾಹಿತಿಯನ್ನ ಈಗೇನ್ ತನಿಖೆ ಮಾಡ್ತಾ ಇರುವಾಗ ಯಾರು ಕೊಟ್ಟಿದಾರೋ ಗೊತ್ತಿಲ್ಲ. ಅದರದ್ದು ಎಕ್ಸಾಮಿನ್ ಮಾಡಬೇಕಲ್ಲ. ಇಲ್ಲ ಬಿಡದೆ ಇದ್ರೆ ಅದು ಬಿಟ್ಬಿಟ್ರು ಅಂತ ಹೇಳ್ತಾರೆ. ಸೌಜನ್ಯ ಪ್ರಕರಣದ ಮರು ತನಿಖೆ ಅಲ್ವಾ ಇದು? ಮರು ತನಿಖೆ ಅಂತ ನಾ ಹೇಳಕ್ ಹೋಗೋದಿಲ್ಲ. ಆದ್ರೂ ಏನು ಯಾವ ಉದ್ದೇಶದಿಂದ ಯಾವ ಲಿಂಕ್ ಇಂದ ಅವರು ತನಿಖೆ ಮಾಡ್ತಾ ಇದ್ದಾರೆ ಅದು ಆಮೇಲೆ ಗೊತ್ತಾಗತ್ತೆ ನಮ್ಗೆ. ಈಗಲೇ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಅವ್ರಿಗೇನ್ ಮಾಹಿತಿ ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಒಂದೊಂದು ತನಿಖೆಯಲ್ಲೂ ಕೂಡ ಬೇಕಾದಷ್ಟು ವಿಚಾರಗಳನ್ನ ಅವರು ಕಲೆ ಹಾಕಬೇಕಾಗುತ್ತೆ. ಎಲ್ಲಿಯಾದ್ರೂ ಕೂಡ ಅವರಿಗೆ ಮಾಹಿತಿ ಕೊಡೋರು ಏನ್ ಕೊಟ್ಟಿದ್ದಾರೋ ಆ ಕಾರಣಕ್ಕಾಗಿ ಕರೆದಿರಬಹುದು. ಅದನ್ನ